ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಶಿವಲೀಲಾ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೋತಾ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬರ್ರಿ ಈಗ ನಾನು ಒಂದು ಸೂಪರ್ ಆದಂತ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಏನು ಸ್ನ್ಯಾಕ್ಸ್ ಅಂತೀರಾ ರೀ? ಮಂಡಕ್ಕಿ ರೀ. ಮಂಡಕ್ಕಿನ ಈ ರೀತಿ ಈವ್ನಿಂಗ್ ಟೈಮಲ್ಲಿ ಮಾಡ್ಕೊಡ್ರಿ. ಮಕ್ಕಳಿಗೆ ದೊಡ್ಡರಿಗೆ ಎಲ್ರಿಗೂ ಇಷ್ಟ ಆಕತ್ರಿ. ಮಾಡೋದಂತೂ ಭಾಳ ಈಸಿ ಐತಿ. ಕೇವಲ 5 ನಿಮಿಷದೊಳಗೆ ಇದು ರೆಡಿ ಆಕತಿ. ಬರ್ರಿ ಈಗ ಮಾಡೋ ಮೆಥಡ್ನ ನೋಡೋಣ. ಬಾಂಡ್ಲಿನ ಬಿಸಿಗೆ ಇಟ್ಕೊಂಡಿನಿ. ಅದಕ್ಕೆ ನಾನು ಮಂಡಕ್ಕಿನ ಹಾಕೊಳ್ತೀನಿ ರೀ. ಮಂಡಕ್ಕಿನ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಮಂಡಕ್ಕಿ ಕುರುಕುರು ಅಂತ ರೆಡಿ ಆಗ್ತಾವ್ರಿ. ಈಗ ನೋಡ್ರಿ ಮಂಡಕ್ಕಿನ ನಾನು ನಿಧಾನ ಉರಿ ಇಟ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಬಿಸಿ ಮಾಡ್ಕೊಳ್ತೀನಿ ರೀ. ಈಗ ನೋಡ್ರಿ ಮಂಡಕ್ಕಿನ ಬಿಸಿ ಮಾಡ್ಕೊಂಡಿನಿ. ಈಗ ಮತ್ತೆ ಅದೇ ಬಾಂಡ್ಲಿಗೆ ಒಂದು ಅರ್ಧ ಕಪ್ನಷ್ಟು ಶೇಂಗಾ ಬೀಜನ ಹಾಕಿ ನಾನು ಹುರ್ಕೊಳ್ತೀನಿ ರೀ. ಶೇಂಗಾ ಬೀಜ ಹುರಿಯುವಾಗ ನಾವು ಲೋ ಫ್ಲೇಮ್ ಇಟ್ಕೊಂಡು ಹುರಿಬೇಕಾಕತ್ರಿ. ಜಾಸ್ತಿ ಹೈ ಫ್ಲೇಮ್ ಇಟ್ಟಾಗ ಶೇಂಗಾ ಒಳಗಿಂದ ಹುರಿಯೋದಿಲ್ರಿ, ಮೇಲ್ಗಡೆ ಸೀದೋಗ್ತವ್ರಿ. ನೋಡ್ರಿ ಈಗ ನಾನು ಒಂದು ಸ್ವಲ್ಪ ಆಯಿಲ್ನ ಹಾಕಿ ಮತ್ತೆ ಶೇಂಗಾನ ಹುರಿತಾ ಇದ್ದೀನಿ ರೀ. ಈಗ ಬರ್ರಿ ಮಂಡಕ್ಕಿನ ನಾನು ಬಿಸಿ ಮಾಡ್ಕೊಂಡೇನಿ. ಮಂಡಕ್ಕಿನ ರೆಡಿ ಮಾಡ್ಕೊಳೋಣ. ಈಗ ಇದಕ್ಕೆ ನಾನು 1 ಬಟ್ಲಷ್ಟು 1 ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ರೀ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ಹಂಗ ಸ್ವಲ್ಪ ಕ್ಯಾರೆಟ್ ತುರಿನ ಹಾಕೊಳ್ತೀನಿ ರೀ. ಈಗ ಇದಕ್ಕೆ 1 ಟೊಮೊಟೊನು ಕೂಡ ಹಾಕೊಳ್ತೀನಿ ರೀ. ಹಂಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ರೀ. ಹಂಗ ಸ್ವಲ್ಪ ಖಾರದ ಪುಡಿನ ಹಾಕೊಳ್ತೀನಿ ರೀ. ಖಾರದ ಪುಡಿನ ನೋಡಿ ಸೇರಿಸ್ಕೊಳ್ರಿ. ಮೇಲ್ಗಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ರೀ. ಉಪ್ಪು ಖಾರ ನಿಮ್ಮ ಟೇಸ್ಟ್ಗೆ ಅನುಸಾರ ಹಾಕೊಳ್ರಿ. ಅರ್ಧ ನಿಂಬೆ ಹಣ್ಣನ್ನ ನಾನು ಮಂಡಕ್ಕಿಗೆ ಹಾಕೊಳ್ತೀನಿ ರೀ. ನೀವಿನ್ನು ಈ ರೀತಿ ಟ್ರೈ ಮಾಡಿಲ್ಲ ಅಂದ್ರೆ ಮಾಡ್ಬಿಡ್ರಿ. ಈವ್ನಿಂಗ್ ಟೈಮು ಮಕ್ಕಳಿಗೆ ಸ್ಪೈಸಿಯಾಗಿ ತಿನ್ನೋಕೆ ಇಷ್ಟ ಆಗುತ್ತಲ್ರಿ. ಈ ರೀತಿ ಮಾಡ್ಕೊಡ್ರಿ. ಮೇಲ್ಗಡೆ ನಾನು ಶೇಂಗಾನ ಕೂಡ ಹಾಕೊಳ್ತಾ ಇದ್ದೀನಿ ರೀ. ಹಾಕಿ ಇದನ್ನ ಈಗ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ರೀ. ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳಕ್ಕೆ ಸರಿ ಆಗಲ್ಲ ಅಂದ್ರೆ ಕೈಯಿಂದನೇ ಮಾಡ್ಬಿಡ್ರಿ. ಬೇಗ ಬೇಗನ ಕೆಲಸ ಮುಗಿದ್ ಬಿಡ್ತೈತಿ. ನೋಡ್ರಿ ಈಗ ಮಂಡಕ್ಕಿ ರೆಡಿ ಆದ್ವು. ಈಗ ಇದಕ್ಕೆ ನಾನು ಪ್ಲೇಟ್ಗೆ ಹಾಕೊಂಡು ಮೇಲ್ಗಡೆ ಒಂದ್ ಸ್ವಲ್ಪ ಖಾರನ ಹಾಕೊಳ್ತೀನಿ ರೀ. ಈ ರೀತಿ ಖಾರನ ಹಾಕ್ರಿ, ಸೂಪರ್ ಟೇಸ್ಟ್ ಇರ್ತಾವು ಮಂಡಕ್ಕಿ. ಇದಕ್ಕೆ ಮೇಲ್ಗಡೆ ಇನ್ ಸ್ವಲ್ಪ ಶೇಂಗಾ ಬೀಜನ ಹಾಕೊಳ್ತೀನಿ ರೀ. ಸ್ವಲ್ಪ ಶೇಂಗಾನ ಎತ್ತಿಟ್ಕೊಂಡಿದ್ದೆ ಅದನ್ನ ಹಾಕಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡ್ರಿ. ಸೂಪರ್ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸೂಪರ್ ಆಗಿ ಸ್ಪೈಸಿ ಆದಂತ ಚುರುಮುರಿನ ಮಂಡಕ್ಕಿನ ಮಾಡಿ ತೋರಿಸಿದೀನ್ರಿ. ನಿಮ್ಗೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗೈತಿ ಅನ್ಕೊಳ್ತೀನಿ. ಇಷ್ಟ ಆದ್ರೆ ನೀವು ಕೂಡ ಮನ್ಯಾಗ ಟ್ರೈ ಮಾಡಿ. ಅಂದ್ರೆ ವಿಡಿಯೋ ಇಷ್ಟ ಆಯ್ತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ಐತಿ. ಬೇಗ ಬೇಗ ನನ್ನ ವಿಡಿಯೋಸ್ನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತೆ ಭೇಟಿಯಾಗೋಣ್ರಿ ಇನ್ನೊಂದು ಹೊಸ ರೆಸಿಪಿ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ರೀ.